ಹಲೋ ಎಲ್ಲರಿಗೂ. ತುಂಬ ದಿನದ ನಂತರ ನಾವು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಹೋಗ್ತಿರೋದು ವಿಜಯವಾಡದಲ್ಲಿರೋ ಕನಕದುರ್ಗ ಟೆಂಪಲ್ಗೆ. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗೆಯೋ ಹಾಗಿಲ್ಲ, ಹಾಗಾಗಿ ನಾನು ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಹಾಗೆ ಹೊರಗಡೆಯಿಂದ ಹೇಗಿರುತ್ತೆ ಅಂತ ಒಂದು ಸಣ್ಣ ವೀಡಿಯೋಸ್ ತೋರಿಸ್ತೀನಿ ಅಷ್ಟೇ. ಆ್ಯಕ್ಚುಲಿ ನಾವು 2 ಫ್ಯಾಮಿಲಿ ಹೋಗಿದ್ವಿ, ಫ್ರೆಂಡ್ಸೇ. ಇದು ಎಂಟ್ರೆನ್ಸು. ಗೋಪುರದಿಂದ ಮೇಲೆ ಹೋಗಬೇಕು. ಆ್ಯಕ್ಚುಲಿ ಬೆಟ್ಟದ ಮೇಲೆ ದೇವರು ಇರೋ ಹಾಗೆ. ಬಸ್ ಕನ್ವೀನಿಯೆಂಟ್ ಕೂಡ ಇರುತ್ತೆ, ಈವನ್ ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ನೀವೇ ನೋಡ್ಬೋದು ಎಷ್ಟು ಜನ ಸಾಗರ ಇದೆ ಅಂತ. ನಾವು ಹೋಗಿದ್ದು ಕಾರ್ತಿಕ ಮಾಸದಲ್ಲಿ, ಅದು ಕೂಡ ಭಾನುವಾರ ಆಗಿದ್ದರಿಂದ ತುಂಬ ಜನ ಇದ್ದರು. ಫೋಟೋ ವಿಡಿಯೋ ತಗೊಳ್ಳೋ ಹಾಗಿರಲಿಲ್ಲ. ಹಾಗೆ ಹೊರಗಡೆಯಿಂದ ಹೇಗಿರುತ್ತೆ ಅಂತ ಒಂದು ವಿಡಿಯೋನ ಸಿಂಪಲ್ಲಾಗಿ ತೋರಿಸಿದ್ದೇನೆ. ದೇವಸ್ಥಾನದಲ್ಲಿ ದರ್ಶನ ಬೇಗ ಆಗಿದ್ದರಿಂದ ಅಲ್ಲೇ ಇದ್ದಂತಹ ಭವಾನಿ ಐಲ್ಯಾಂಡ್ಗೆ ಹೋದ್ವಿ. ಭವಾನಿ ಐಲ್ಯಾಂಡು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತ ಕೇಳ್ಪಟ್ಟಿದ್ವಿ, ಹಾಗಾಗಿ ಅಲ್ಲಿಗೆ ಹೋದ್ವಿ. ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗೇ ಆಗುತ್ತೆ. ನೀರಿರೋ ಅಂಥ ಜಾಗ ಅಲ್ವಾ, ಅಲ್ಲಿ ಹಾಗೆ ಬೋಟಿಂಗ್ ಇರುತ್ತೆ. ನಾವು ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತಿದ್ದಂಗೆ ಬೋಟಲ್ಲಿ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಆಮೇಲೆ ಐಲ್ಯಾಂಡ್ ರೀಚ್ ಆಗ್ತೀವಿ. ನೋಡಿ, ಇದೆ ಎಂಟ್ರೆನ್ಸ್ ಆಫ್ ಭವಾನಿ ಐಲ್ಯಾಂಡ್. ಬಟ್ ಇದು ಮುಂಚೆ ತುಂಬ ಚೆನ್ನಾಗಿತ್ತು. ಈಗ ಫ್ಲಡ್ ಬಂದ ಕಾರಣ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹಾಗೆ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಕೂಡ ಇರ್ತಿತ್ತಂತೆ. ಬಟ್ ಈಗ ಫ್ಲಡ್ ಬಂದ ಕಾರಣ ಇಲ್ಲಿನ ಎಲೆಕ್ಟ್ರಿಕ್ ಸಪ್ಲೈ ಎಲ್ಲ ನಿಂತು ಹೋಗಿ ಹಾಳಾಗಿದೆ. ಸೊ ಆ ಡ್ಯಾಮೇಜಿಂದ ಯಾವುದೇ ರೀತಿ ಒಂದು ಡ್ಯಾಶಿಂಗ್ ಕಾರ್ ಇರ್ಬೋದು, ಡೈನೋಸರಸ್ ಇರ್ಬೋದು, ಅಥವಾ ತುಂಬ ಥರ ಇದ್ದಂತಹ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಏನೇ ಇದ್ದರೂ ಇವಾಗ ಮಕ್ಕಳಿಗೆ ಆಟ ಆಡೋದಕ್ಕೆ ಸಣ್ಣ ಪುಟ್ಟ ಪಾರ್ಕಲ್ಲಿ ಏನೇನಿರುತ್ತೆ ಆ ಥರ ಇರುತ್ತೆ. ದೊಡ್ಡವ್ರಿಗೆ ಬೇಕು ಅಂದರೆ ಕೈಂಡ್ ಆಫ್ ಸ್ಪೈಡರ್ ನೆಟ್ ಆ ಥರ ಎಲ್ಲ ಇತ್ತು. ಬಟ್ ಮೇಯ್ನ್ ಇಲ್ಲಿ ಇವಾಗ ಸದ್ಯಕ್ಕಿರೋದು ಅಂದರೆ ಬೋಟಿಂಗು. ಅಲ್ಲಿ ಕಾಣಿಸ್ತಾ ಇರೋ ಮನೆ ಒಳಗೆ ಆ್ಯಕ್ಚುಲಿ ಕಾರ್ ಪೂಲಿಂಗ್ ಎಲ್ಲ ಇರ್ತಿತ್ತು. ಎಲೆಕ್ಟ್ರಿಕಲ್ ಸಪ್ಲೈ ಬರೋದು ಅದೇ ಪ್ಲೇಸಿಂದ. ನೀರು ಬಂದು ಡ್ಯಾಮೇಜ್ ಆಗಿರೋದ್ರಿಂದ ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋ ಎಂಟ್ರಿ ಅನ್ನೋ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬೋಟ್ ರೈಡಿಗೆ ಹೋದ್ವಿ.
ಎಲ್ಲ ಮುಗಿಸ್ಕೊಂಡು ಇನ್ನು ರಿಟರ್ನ್ ಬರುವಾಗ ನಮ್ಮ ಸ್ವೀಟು ಅಲ್ಲಿದ್ದಂತಹ ಸಿಂಹದ ಸ್ಟ್ಯಾಚ್ಯೂ ನೋಡಿ ಅದು ಹೇಗೆ ಗರ್ಜನೆ ಮಾಡುತ್ತೆ ಅಂತ ತೋರಿಸ್ತದೆ. ಇಷ್ಟೆಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಆವತ್ತಿನ ದಿನನ ಪೀಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್.